ಹಾಯ್ ನಮಸ್ಕಾರ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೊಂದು ಸೀಕ್ರೆಟ್ ಹೇಳಬೇಕು. ಆ ಒಂದು ಸೀಕ್ರೆಟ್ ಏನು ಅಂತಂದ್ರೆ ಮತ್ತೊಮ್ಮೆ ಈಗ ಪ್ರೂವ್ ಆಯಿತು. ಏನು ಅಂತಂದ್ರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇಷ್ಟಕ್ಕೂ ನಾನು ಹೇಳ್ತಿರೋ ರೀಸನ್ ಏನು ಅಂತಂದ್ರೆ WPLನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಬಲಿಷ್ಠ ಮುಂಬೈಯನ್ನು ಎದ್ವಾ ತದ್ವಾ ಸೋಲಿಸಿ ಫೈನಲ್ಸ್ಗೆ ಹೋಗಿದೆ. ಹಾಗಾದರೆ ಈ ಒಂದು ಪಂದ್ಯ ಹೇಗಿತ್ತು, ಮತ್ತು ಫೈನಲ್ಸ್ನಲ್ಲಿ ಡೆಲ್ಲಿ ವಿರುದ್ಧ ನಮ್ಮ RCB ಕಪ್ ವಿನ್ ಆಗುತ್ತಾ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, WPL ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ವರ್ಸಸ್ ಮೈಟಿ ಮುಂಬೈ ಇಂಡಿಯನ್ಸ್. ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ 7:30 ಪಂದ್ಯ ಸ್ಟಾರ್ಟ್ ಆಯಿತು. ಮ್ಯಾಚ್ ಸ್ಟಾರ್ಟ್ ಆದ 2 ಓವರ್ಗಳಲ್ಲಿ RCB ಭರ್ಜರಿಯಾಗಿರ್ತಕ್ಕಂಥ ಪ್ರದರ್ಶನ ನೀಡಿತು. ಆದರೆ ಆ ಒಂದು 2ನೇ ಓವರ್ನ ಕೊನೆಯಲ್ಲಿ ವಿಕೆಟ್ ಬೀಳೋದಕ್ಕೆ ಶುರುವಾಗುತ್ತೆ. ಬೀಳುತ್ತೆ ಫ್ರೀಕ್ವೆಂಟ್ಲಿ ವಿಕೆಟ್ ಬಿದ್ದು ಇನ್ನು RCB ಎಷ್ಟು ಸ್ಕೋರ್ ಗಳಿಸುತ್ತೆ ಅನ್ನೋ ಒಂದು ಯೋಚನೆ ಮಾಡೋ ಅಂತಕ್ಕೆ ತಲುಪಿಬಿಡುತ್ತೋ. ಎಲ್ಲರಂತೆ ವಿಕೆಟ್ ಒಪ್ಪಿಸದೆ ಕ್ರೀಸಲ್ಲಿ ಭರ್ಜರಿಯಾಗಿ ಧೈರ್ಯದಿಂದ ನಿಂತಿದ್ದು ನಮ್ಮ ಮೇಡಮ್ ಎಲಿಯಸ್ ಪೆರಿ ಅವರು. ಸ್ನೇಹಿತರೆ, ಆ್ಯಕ್ಚುಲಿ ಇವ್ರ ಬಗ್ಗೆ ಕೆಲವೊಂದು ಇನ್ನಿಂಗ್ಸ್ ನಾವು ನೋಡ್ತಾ ಇದ್ವಿ, ಎಷ್ಟು ಎಕ್ಸ್ಟ್ರಾರ್ಡಿನರಿ ಬ್ಯಾಟ್ಸ್ಮನ್ ಅಂತ. ಇವ್ರನ್ನ ನಾವು AB ಡಿವಿಲಿಯರ್ಸ್ ಅಂತಲೇ ಕರಿಬೇಕಾಗ್ತದೆ. ಯಾಕೆ ಅಂತಂದರೆ ಎಲ್ಲ ಒಂದು ಆ್ಯಂಗಲಲ್ಲಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇವ್ರಿಗೆ ಇರುತ್ತೆ. ಇವರು ಕಳೆಯದಾಗಿ ನಾವು ನೋಡಬೇಕು ಅಂತಂದರೆ 50 ಎಸೆತಗಳಲ್ಲಿ 66 ರನ್ ಗಳಿಸಿ RCB ಇಲ್ಲಿ 135 ರನ್ ಗಳಿಸೋದಕ್ಕೆ ಸಹಾಯ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ಸ್ಕೋರನ್ನು ನೋಡಿದಾಗ ನನಗೆ ಅನಿಸಿದ್ದು ಮೇ ಬಿ ಮ್ಯಾಚ್ ಈ ಸರಿನೂ ಕೂಡ ಹೋಯ್ತು ಅಂತ. ಆದರೆ ಅಲ್ಲಿ ಒಂದು ಬೌಲರ್ಗಳ ಒಂದು ಪರಿಶ್ರಮನ ನಾವು ಮೆಚ್ಚಲೇಬೇಕಾಗ್ತದೆ. ಎಸ್ಪೆಷಲಿ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಟೇಲ್ ಅವರ ಒಂದು ಬೌಲಿಂಗನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಸ್ನೇಹಿತರೆ, ಫಸ್ಟ್ ವಿಕೆಟ್ ಬೇಗ ಬಿತ್ತು. ಆದರೆ 50 ರನ್ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಬಂದಾದಮೇಲೆ ಫ್ರೀಕ್ವೆಂಟ್ಲಿ ಅಲ್ಲಿ ವಿಕೆಟ್ಸ್ ಬೀಳ್ತಾನೆ ಹೋಗ್ತದೆ. ನನಗೆ ಇದು ಹರ್ಮನ್ ಪ್ರೀತ್ ಕೌರ್ ಔಟ್ ಆಗೋ ತನಕ ಮ್ಯಾಚ್ ನಮ್ಮದು ಅಂತಕ್ಕಂಥದ್ದು ಡೌಟು ಕಾಡ್ತಾನೆ ಇತ್ತು. ಯಾವಾಗ ನಮ್ಮ ಕನ್ನಡತಿ ಹರ್ಮನ್ ಪ್ರೀತ್ ಕೌರನ್ನು ಔಟ್ ಮಾಡಿದ್ದಾದಮೇಲೆ ಮ್ಯಾಚ್ ನಮ್ಮದು ಅಂತ ಸ್ವಲ್ಪ ಹೋಪ್ ಬಂತು. ಕಡೆಯದಾಗಿ 6 ಬಾಲು 12 ರನ್ನು. RCB ಅಭಿಮಾನಿಗಳಿಗಂತೂ ಎದೆ ಬಡಿತ ಜೋರಾಗಿತ್ತು. ಆಗ ಆಶಾ ಅವರು ಫಸ್ಟ್ ಬಾಲ್ ಬೌಲ್ ಮಾಡ್ತಾರೆ, ಅಲ್ಲಿ 1 ರನ್ ಕೊಡ್ತಾರೆ. ಇನ್ನು ಅಲ್ಲಿಗೆ 5 ಬಾಲ್ಗೆ 11 ರನ್ ಬೇಕಾಗಿರುತ್ತೆ. ಆ ಒಂದು ಟೈಮಲ್ಲಿ ಮತ್ತೆ ಒಂದು ಸಿಂಗಲ್ಲು, ಮತ್ತು 4 ಬಾಲ್ಗೆ 10 ರನ್ನು. 3ನೇ ಬಾಲ್ ಅಲ್ಲಿ ಡಬಲ್ ಓಡ್ತಾರೆ, 3 ಬಾಲ್ಗೆ 8 ರನ್ ಬೇಕಾಗುತ್ತೆ. ಮತ್ತೆ ಅಲ್ಲಿ ಒಂದು ಸ್ಟಂಪ್ ಔಟ್ ಆಗುತ್ತೆ, ಅಲ್ಲಿಗೆ 2 ಬಾಲ್ಗೆ 8 ರನ್ ಬೇಕಾಗುತ್ತೆ. 5ನೇ ಬಾಲ್ ಸಿಂಗಲ್, ಲಾಸ್ಟ್ ಬಾಲ್ಗೆ 7 ರನ್ ಬೇಕಾಗಿರುತ್ತೆ. ನಮ್ಮ RCBಗೆ ಖುಷಿ ಏನು ಅಂತಂದರೆ 6 ಹೊಡೆದ್ರೂ ಕೂಡ ಮ್ಯಾಚು ಸೂಪರ್ ಓವರ್ಗೆ ಹೋಗುತ್ತೆ, ಆರಾಮಾಗಿ ಇಲ್ಲಿ ನಾವು ಹೊಡಿತೀವಿ ಅಂತ. ಲಾಸ್ಟ್ ಬಾಲ್ ಸಿಂಗಲ್ ಆಗುತ್ತೆ. ಅಲ್ಲಿಗೆ RCB ಈ ಒಂದು ಪಂದ್ಯವನ್ನು 5 ರನ್ಗಳ ಭರ್ಜರಿ ಜಯವನ್ನು ದಾಖಲಿಸಿ ನೇರವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡೆದುಕೊಳ್ಳುತ್ತೆ. ಸ್ನೇಹಿತರೆ, ಈ ಒಂದು ಮ್ಯಾಚ್ ಇದೇ ಭಾನುವಾರ 17ನೇ ತಾರೀಕು 7:30 ಡೆಲ್ಲಿ ವಿರುದ್ಧ ನಡೀತಾ ಇದೆ. ಇಲ್ಲಿ ಗೇಮ್ ಪ್ಲ್ಯಾನ್ ಏನಾದರೂ ಇರ್ಬೋದು, ಆದರೆ ಲಾಸ್ಟ್ ಮಿನಿಟು ಆ್ಯಂಡ್ ಆ ಒಂದು ಮ್ಯಾಚಲ್ಲಿ ನಮ್ಮ ಸ್ಕಿಲ್ಲನ್ನು ನಾವು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ರಿಸಲ್ಟ್ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾಕೆಂತಂದರೆ ನಮ್ಮ ಮುಂಬೈ ಇಂಡಿಯನ್ಸಲ್ಲಿ ಒಳ್ಳೆ ರೆಪ್ಯುಟೇಷನ್ ಇರ್ತಕ್ಕಂಥ ಒಂದು ಪ್ಲೇಯರ್ಸ್ ಇದ್ದಾರೆ.
ಅದೇ ರೀತಿಯಾಗಿ ಡೆಲ್ಲಿಲೂ ಸಹ ಇದ್ದಾರೆ, ನಮ್ಮ RCB ಟೀಮಲ್ಲೂ ಇದ್ದಾರೆ. ಆದರೆ ಸೊ ಆ ಒಂದು ನಿಮ್ಮ ಸ್ಕಿಲ್ಲನ್ನು ನೀವು ಲಾಸ್ಟ್ ಮೂಮೆಂಟಲ್ಲಿ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದು ಇಲ್ಲಿ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, RCB ಈ ಸರಿ ಕಪ್ ನಮ್ಮದೇ. ಮೆನ್ಸ್ ಆ್ಯಂಡ್ ವುಮೆನ್ಸ್ ಟೀಮ್ ಎರಡೂ ಕೂಡ ಕಪ್ ಗೆಲ್ಲುವಷ್ಟು ತಾಕತ್ತಿದೆ ಈ ಸರಿ. 100% ನಮ್ಮದೇ ಆಗುತ್ತೆ ಅಂತ ಹೇಳ್ತಾ, ಸೊ ನನ್ನ ಕಡೆಯಿಂದ RCBಗೆ ಆಲ್ ದ ಬೆಸ್ಟ್ ಹೇಳ್ತಾ ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.